ಮಾಡಬೇಕಂತಂದಿದೆ. ಮುಖ್ಯಮಂತ್ರಿಗಳು ಅಷ್ಟೇ ಅವರು ಅದನ್ನ ಮಾಡಲೇಬೇಕನ್ನುವಂಥದ್ದು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ದಿಶೆಯಲ್ಲಿ ನಾವೆಲ್ಲರೂ ಕ್ರಮ ಕೈಗೊಳ್ಳುವ ಭರವಸೆ ಮೂಲಕ ಎಲ್ಲ ವ್ಯಾಪಾರಸ್ಥರು ಕೊಡ್ತೀವಿ. ನಂತರ ಇನ್ನೇನಪ್ಪ ಅಂತ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಯೂನಿಟ್ ನಂಬರ್ 1 ಯೂನಿಟ್ ನಂಬರ್ 2 ಅಲ್ಲಿ ಇರ್ತಕ್ಕಂಥ ಸ್ವಚ್ಛತಾ ಅನ್ನೋದು ಏನಪ್ಪ ಅಂತಂದ್ರೆ ಇರ್ತಕ್ಕಂಥ ಸ್ವಚ್ಛತಾ ಸಾರ್ವಜನಿಕರದ್ದು ಅಷ್ಟೇ ನಮ್ಗೆ ತೊಂದರೆ ಇಲ್ಲ. ಅಂತ ಇರ್ತಕ್ಕಂಥ ನಮ್ಮ ಯಾರು ಗುತ್ತಿಗೆದಾರರು ತೆಗೆದುಕೊಂಡಾರಲ್ಲ ಆ ಗುತ್ತಿಗೆದಾರರು ಸಹ ಆ ಸ್ವಚ್ಛತಾ ಬಗ್ಗೆ ಯಾರೂ ನಿಗಾ ವಹಿಸ್ತಾ ಇಲ್ಲ. ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸೆಕ್ಟರ್ಗೆ ಒಬ್ಬರು ಉಸ್ತುವಾರಿ ಇರ್ತಾರೆ. ಅವ್ರು ಅಲ್ಲಿ ಹೋಗ್ತಾರೋ ಇಲ್ಲೋ ನೋಡ್ತಾರೋ ಇಲ್ಲೋ ಈಗ ಸ್ವಚ್ಛತೆ ಆಗ್ತಕ್ಕೋ ಇಲ್ಲೋ ಗೊತ್ತಿಲ್ಲ. ಚರಂಡಿಗೆ ಹೋಗಿ ಕಸ ಹಾಕ್ತಾರ, ಚರಂಡಿಗೆ ಹೋಗಿ ಕಸ ಹಾಕ್ಲಾರ್ದಂಗ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸ್ಬೇಕು. ಅಲ್ಲಿ ಇರ್ತಕ್ಕಂಥ ಕೆಲಸಗಾರರು ಯಾವ ಬದಲಾವಣೆ ಗೊತ್ತಾಗಬೇಕು, ಎಲ್ಲಿ ಗಟ್ರ ಕಟ್ಟೈತಿ ಎಲ್ಲಿ ನಿಂತೈತಿ ಅನ್ನೋದು ನೋಡ್ಬೇಕು. ಯಾಕಂದ್ರೆ ಏನಾಗ್ತದ ಅದು ಏನೈತಿ ಅದು ಟ್ಯಾಕ್ಸ್ ತುಂಬುದಿಲ್ಲ ಅನ್ನೋಂಥದ್ದು ಕೆಲಸ ಮಾಡಿಸೋದಂತದಲ್ಲ. ಯಾಕಂದ್ರೆ ನವನಾಗರಿಕ ಇರ್ತಕ್ಕಂಥ ಟ್ಯಾಕ್ಸ್ ಫ್ರೀ ಐತೆ ಅನ್ನುವಂಥದ್ದು ಅದು ಇವತ್ತಿನ ನಾಳೆ ಬರ್ಬೋದು ಅಂತ ತಿಳ್ಕೊಳ್ರಿ. ಯಾಕಂದ್ರೆ ಅದು ಸಹ ಸಮಸ್ಯೆ ಇದೆ. ಯಾಕಂದ್ರೆ ಎಲ್ಲಿವರೆಗೆ ನಾವು ಅದು ಟ್ಯಾಕ್ಸ್ ಫ್ರೀ ಮಾಡಬೇಕು, ಎಲ್ಲ ಸರ್ಕಾರದ ಮಟ್ಟದಿಂದ KBN ಮಟ್ಟದಿಂದ ಹೋಗ್ಬೇಕಾಗ್ತದೆ. ಅದು ಸಹ ಮುಂದಿನ ಸರ್ಕಾರ ಮಟ್ಟದಲ್ಲಿ ಮಾಡ್ಬೇಕು ತಗೊಳ್ಳಿ. ಆದ್ರೂ ಸಹ ಇದನ್ನ ಮಾಡ್ಲಿಕ್ಕೆ ಏನಪ್ಪಾ ನೀವು ಕೊಟ್ಟಿರ್ತೀರಿ, ಕಾಂಟ್ರಾಕ್ಟ್ ಕೊಟ್ಟಿರ್ತೀರಿ, ಕೆಲಸ ಮಾಡಕ್ ಹಚ್ಚಿರ್ತೀರಿ. ಆದ್ರೆ ಅದು ಉಸ್ತುವಾರಿ ಮಾಡೋರು ಮೇಲೆ ಉಸ್ತುವಾರಿ ಸರಿಯಾಗಿ ನಡೀಲಿಲ್ಲಪ್ಪ ಅಂದ್ರೆ ಇವೆಲ್ಲ ಸಮಸ್ಯೆ ಆಗ್ತವೆ. ಎಲ್ಲ ಕಡೆ ಗಟ್ಟರ ಬ್ಲಾಕ್ ಆಗೋದು, ವಾಸನೆ ಬರೋದು, ಪೊಲ್ಯೂಷನ್ ಪ್ರಾಬ್ಲಮ್ ಎಲ್ಲ ಬರ್ತವೆ. ದಯವಿಟ್ಟು ಆ ರೀತಿಯಲ್ಲಿ ಆಗೋದು. ನಾನು ಸಹ ಸಂದರ್ಭ ಬಂದಾಗ ಸರ್ಪ್ರೈಸ್ ವಿಸಿಟ್ ಮಾಡಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ವಿನಿಯೋಗ ಮಾಡಿದ್ದಾರೆ, ಎಷ್ಟು ಲೇಬರ್ ಹಂಚಿದ್ದಾರೆ, ಎಷ್ಟು ಲೇಬರ್ ಕಾಂಟ್ರಾಕ್ಟ್ ಐತಿ ಅಂತ ನಾವು ಕೇಳಬೇಕು. ಆ ದಿಶೆಯಲ್ಲಿ ತಾವು ಎಚ್ಚರಿಕೆಯಿಂದ ಕೆಲಸ ಮಾಡಲಿಕ್ಕೆ ಅವ್ರಿಗೂ ಸೂಚನೆ ಕೊಡ್ರಿ. ನೀವು ನಿಮ್ಮ ಇರ್ತಕ್ಕಂಥ ಸಿಬ್ಬಂದಿಯವರಿಗೆ ಅದು ಕಟ್ಟುನಿಟ್ಟವಾದಂಥ ಆದೇಶ ಮಾಡಿ ಪಾಲನೆ ಮಾಡಕ್ಕೆ ಹಚ್ಚಿರಿ. ಆದ್ರೆ ಏನಾಗಿತ್ತಪ್ಪ ಅಂತಂದ್ರೆ ಈ ಇನ್ನೂ ನಮ್ಮ ಅನೇಕ ಇಲ್ಲಿ ಬರ್ತಕ್ಕಂಥ ಸಂತ್ರಸ್ತರ ಬಗ್ಗೆ ಎಲ್ಲ ಡಿವಿಷನ್ ಸಬ್ ಡಿವಿಷನ್ ಅನಾವಶ್ಯಕ ಅಲ್ಲಿಗಾಡ್ಸೋದು, ಏನು ಕೆಲಸ ಇಲ್ಲಾರ್ದು ಇವತ್ತು ಬಾ ನಾಳೆ ಬಾ ನಾಳೆ ಬಾ ಇದು ಬಾ ಅಂತನ್ನುವಂಥದ್ದು ಕಿರಿಕಿರಿ ಭಾಳ ಆಗಿದೆ ಅನ್ನುವಂಥದ್ದು ನಾನು ಗಮನಕ್ಕೆ ಬರ್ತದ. ಆದರೂ ಸಹ ನಿಮ್ಗೆಲ್ಲ ವಿನಂತಿ ಮಾಡ್ಕೊತೀನಿ, ಆ ರೀತಿ ಆಗದಂತೆ ಮರುಕಳಿಸದಂತೆ ಮಾಡಿ. ಎಲ್ಲರ ಸಂತ್ರಸ್ತರ ನಮ್ಮವರು ಬಂಧು ಬಳಗದವರು ಅವರು ನಿರಾಶ್ರಿತರು ಮತ್ತು ಅವರು ಸಂತ್ರಸ್ತರನ್ನಪ್ಪ ಅಂತಂದ್ರೆ ತ್ಯಾಗ ಮಾಡಿದಂಥ ಜೀವಿಗಳು. ಅವ್ರಿಗೆ ಯಾವೆಲ್ಲ ರೀತಿಯಿಂದ ಅವರಿಗೆ ಸ್ಪಂದನೆ ಮಾಡಿ ಅವರು ಅಕಸ್ಮಾತ್ ದಾಖಲೆಗಳನ್ನ ಸರಿ ಕೊಟ್ಟಿಲ್ಲ, ದಾಖಲೆ ಇಂಥ ತೊಗೊಂಬರ್ರಿ ಅಥವಾ ನ್ಯಾಯ ಸಂಬಂಧವಾಗಿ ಎಲ್ಲ ದಾಖಲೆಯನ್ನು ಕೊಟ್ಟು ಯಾಕೆ ಅಡ್ಡಾಡಿಸ್ತೀರಿ, ಅದು ನೋಡೋರು ಯಾರು, ಯಾಕೆ ಇನ್ನು ತೊಂದರೆ ಯಾಕೆ ಕೊಡ್ತೀರಿ ಅನ್ನುವಂಥ ಕೇಳೋರು ಯಾರು. ಅದಕ್ಕೋಸ್ಕರ ನಿಮ್ಗೆ ಭಾಳ ಅತ್ಯಂತ ಜವಾಬ್ದಾರಿಯಿಂದ ಇರ್ತಕ್ಕಂಥ ನಿಮ್ಮದು ಹುದ್ದೆ ಐತಿ ಮತ್ತು ಅದಕ್ಕೆ ಇರ್ತಕ್ಕಂಥ ನಿಮ್ಮಲ್ಲಿ ಇರ್ತಕ್ಕಂಥ ನಿಮ್ಮ ಜೋಡಿ ಸಹಕರಿಸಿ ಮಾಡ್ತಕ್ಕಂಥ ಸಿಬ್ಬಂದಿಯವರು ಅದಾರ. ಅದೆಲ್ಲ ಸರಿಯಾಗಿ ಮಾಡ್ಬೇಕು ಅನ್ನುವಂಥದ್ದು. ಮತ್ತು ಈ ಸ್ವತ್ತು ಏನಾಗಿದೆ ಅಲ್ಲ, ಈ ಸ್ವತ್ತಿಗೆ ನೀವು ಹೇಳಿದ್ರಿ